25 ಜನ ಅಸಮರ್ಥ ಅಯೋಗ್ಯ ಮುಟ್ಟಾಳ ಸಂಸದರು ಆಯ್ಕೆ ಆಗೋಗಿದ್ದಾರೆ ಬಿಜೆಪಿಯಿಂದ. ಒಬ್ಬನಿಗೂ ಯೋಗ್ಯತೆ ಇಲ್ಲ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಬಗ್ಗೆ ಮಾತಾಡಕ್ಕೆ. ಅವ್ರಿಗೆ ಚಳಿ ಜ್ವರನ ಚಿಕ್ಕಬಳ್ಳಾಪುರದಿಂದನೇ ಬಿಡಿಸ್ತೀವಿ ಅಂತ ಈ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ತಗೊಂಡ್ಬಂದಿದೆ. ಇವಾಗ ನರೇಗಾ ಆಕ್ಟ್ ಅಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ, 370 ರೂಪಾಯಿಯಲ್ಲಿ 60% ನೀವು ಸ್ಟೇಟ್ ಗೌರ್ಮೆಂಟ್ ಅವರ ಕೊಟ್ಕೊಡಿ ಅಂತ ಕಾನೂನು ತಂದಿದ್ದಾರೆ. ಯಾರ ಹತ್ರ ದುಡ್ಡಿಲ್ಲದೆ ಇರೋದೀಗ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ. ಯಾಕೆಂದ್ರೆ ಎಲ್ಲ ಅದಾನಿ ಅಂಬಾನಿ ಹತ್ರ ಇದೆ. ಮಹಾತ್ಮ ಗಾಂಧಿ ಅವ್ರಿಗೆ ಮಾಡಿರೋ ಅವಮಾನ, ನಾವಿದ್ರ ವಿರುದ್ಧ ಫೈಟ್ ಮಾಡಬೇಕು. ನಾನು ಡಿಕ್ಟೇಟರ್ ತರ ಆಡಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಇದುವರೆಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಒಂದು MLA ಅನ್ನೋ ಅಹಂ ನಾನು ತೋರಿಸಿಲ್ಲ. ನಾನು ಆವತ್ತು ಹೇಳಿದ್ದೀನಿ, ಪಾರ್ಟಿ ಸಿಂಬಲ್ ಬರೋ ಎಲೆಕ್ಷನ್ ನಾನು ಹಿಡಿತೀನಿ. ನಾನು ಪಕ್ಷ ನಿಷ್ಠೆ, ಪಾರ್ಟಿ ತಾಕತ್ತೇನು ಅಂತ ಸ್ಟೇಟ್ ತೋರಿಸ್ತೀನಿ. ನಮ್ಮ ಪಕ್ಷದ ತಾಕತ್ತೇನು ಅಂದ್ರೆ, ಒಬ್ಬ ಅನಾಥ ಹುಡುಗರು ಬಿ ಫಾರ್ಮ್ ಕೊಡುತ್ತೆ ಅಂತವನ್ನು ವಿಧಾನಸಭೆ ಕರ್ಕೊಂಡು ಹೋಗೋದು ಕಾಂಗ್ರೆಸ್ ತಾಕತ್ತು. ನಮ್ಮಲ್ಲಿ ನವಡ್ರ ಬುದ್ಧಿ ಹಾಕೋಬಾರ್ದು ಅಷ್ಟೇ ನನ್ನ ಡೈಲಾಗ್. ನರೇಗಾ ಪ್ರೋಗ್ರಾಮು ಚಿಕ್ಕಬಳ್ಳಾಪುರದಲ್ಲಿ ನಾನು ಒಂದು 1 ಮಂತ್ ಬ್ಯಾಕು ಅಭಿಷೇಕ್ ದತ್ ಸರ್ನ ಭೇಟಿ ಮಾಡಿದಾಗ, ನರೇಗಾದೆಲ್ಲಾದ್ರೂ ಕಾರ್ಯಕ್ರಮ ಮಾಡ್ತಿದೀವಿ ಅಂದಾಗ ನಾನು ಅಭಿಷೇಕ್ ದತ್ ಸರ್ಗೆ ಹೇಳಿದೆ, ಸರ್ ದಯವಿಟ್ಟು ಚಿಕ್ಕಬಳ್ಳಾಪುರದಲ್ಲೇ ಮಾಡಿ, ಬಿಜೆಪಿ ಅವ್ರಿಗೆ ನಮ್ಮ ಕೆಪಾಸಿಟಿ ಏನು ಅಂತ ತೋರಿಸ್ತೀವಿ ಅಂತ ನಾನೇ ರಿಕ್ವೆಸ್ಟ್ ಮಾಡಿ ಹಾಕೊಂಡ್ಬಂದೆ. 25 ಜನ ಅಸಮರ್ಥ ಅಯೋಗ್ಯ ಮುಟ್ಟಾಳ ಸಂಸದರು ಆಯ್ಕೆ ಆಗೋಗಿದ್ದಾರೆ ಬಿಜೆಪಿಯಿಂದ. ಒಬ್ಬನಿಗೂ ಯೋಗ್ಯತೆ ಇಲ್ಲ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಬಗ್ಗೆ ಮಾತಾಡಕ್ಕೆ. ಅವ್ರಿಗೆ ಚಳಿ ಜ್ವರನ ಚಿಕ್ಕಬಳ್ಳಾಪುರದಿಂದನೇ ಬಿಡಿಸ್ತೀವಿ ಅಂತ ಈ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ತಗೊಂಡ್ಬಂದಿದ್ದೀವಿ. ನಾನು 1 ತಿಂಗಳಿಂದನೇ ಅಭಿಷೇಕ್ ದತ್ ಸರ್ಗೆ ಮೊದಲು ಪ್ರಸ್ತಾಪ ಮಾಡಿದ್ಮೇಲೆ ನಂತರ ಸರ್ ಮೀಟಿಂಗ್ ಕರೆದು ಬೇರೆ ಬೇರೆ ಕಡೆ ಆಯ್ಕೆ ಇತ್ತು. ನರೇಗಾ ಪ್ರೋಗ್ರಾಮ್ ಅನ್ನ ಸಿಂಪಲ್ ಆಗಿ 1 ನಿಮಿಷದಲ್ಲಿ ಹೇಳಿ ನಾನು ಟಾಪಿಕ್ ಬರ್ತೀನಿ. 2005ರಲ್ಲಿ UPA 1 ಅಂತ ನಮ್ಮ ಸರ್ಕಾರ ಇತ್ತು, ಯುನೈಟೆಡ್ ಪ್ರೋಗ್ರೆಸಿವ್ ಅಲಿಯನ್ಸ್. ಮನಮೋಹನ್ ಸಿಂಗ್ ಅವರು ಪ್ರಧಾನಿಗಳಾಗಿದ್ರು. 2005ರಲ್ಲಿ ಆಕ್ಟ್ ಬಂತು. 2006 ಫೆಬ್ರವರಿ 2ನೇ ತಾರೀಕು ಈ ಕಾಯ್ದೆ ಜಾರಿಗೆ ಬಂತು. ಅಂದ್ರೆ ಯಾರಿಗೆ ಸ್ಕಿಲ್ ಇಲ್ವೋ, ಯಾರಿಗೆ ಮೇಜರ್ ಕೆಲಸ ಮಾಡಕ್ ಬರಲ್ವೋ, ಹಳ್ಳಿಯಲ್ಲಿ ಇರೋರಿಗೆ ಅಂತ ವ್ಯಕ್ತಿಗಳಿಗೆ 100% ಸಂಬಳ ಸೆಂಟ್ರಲ್ ಗೌರ್ಮೆಂಟೇ ಕೊಟ್ಟು ಅವ್ರಿಗೆ ಕೂಲಿ ಕೊಡೋದು. ಸಪೋಸ್ ಗೌರ್ಮೆಂಟ್ ಕೂಲಿ ಕೊಡಕ್ಕೆ 15 ದಿನದಲ್ಲಿ ಫೇಲ್ ಆದ್ರೆ ಅವ್ರಿಗೆ ಕೂಲಿ ಕೊಡ್ಬೇಕು. ಇದು ಕಾನೂನು. 370 ರೂಪಾಯಿ ಈಗ ನರೇಗಾದಲ್ಲಿ ಕೂಲಿ ಕೊಡ್ತೀವಿ. ಈ 370 ರೂಪಾಯಿನ ಸೆಂಟ್ರಲ್ ಗೌರ್ಮೆಂಟೇ ಕೊಡ್ತಿತ್ತು, ನಮ್ಮ ಸರ್ಕಾರ ಕೊಡ್ತಿತ್ತು. ಗ್ಯಾರಂಟಿಗಳಿಂದ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಬಯ್ಯೋ ಈ ಮುಟ್ಟಾಳ್ರಿಗೆ ಇವಾಗ ನರೇಗಾ ಆಕ್ಟ್ ಅಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ, 370 ರೂಪಾಯಿಯಲ್ಲಿ 60% ನೀವು ಸ್ಟೇಟ್ ಗೌರ್ಮೆಂಟ್ ಅವರ ಕೊಟ್ಕೊಡಿ ಅಂತ ಕಾನೂನು ತಂದಿದ್ದಾರೆ. ಯಾರ ಹತ್ರ ದುಡ್ಡಿಲ್ಲದೆ ಇರೋದೀಗ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ. ಯಾಕೆಂದ್ರೆ ಎಲ್ಲ ಅದಾನಿ ಅಂಬಾನಿ ಹತ್ರ ಇದೆ. ಇಂಥ ಕಾನೂನು ವಿರುದ್ಧ ನಾವು ಫೈಟ್ ಮಾಡ್ತಿದೀವಿ. ಅದ್ರಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ತೆಗೆದಿದ್ದಾರೆ. ಅಲ್ಲಣ್ಣ, ಗುಜರಾತ್ ಸ್ಟೇಟ್ ಅವರು ಮಹಾತ್ಮ ಗಾಂಧಿ ಅವರು, ಅವ್ರ ಸ್ಟೇಟ್ ಅವ್ರ ಹೆಸರೇ ಅವ್ರು ತೆಗೆದಾಕಿದ್ದಾರೆ. ಇದು ಗಾಂಧಿ ಅವ್ರಿಗೆ ಮಾಡಿರೋ ಅವಮಾನ, ಇದು ಮಹಾತ್ಮ ಗಾಂಧಿ ಅವ್ರಿಗೆ ಮಾಡಿರೋ ಅವಮಾನ. ನಾವಿದ್ರ ವಿರುದ್ಧ ಫೈಟ್ ಮಾಡಬೇಕು. ನಂದಿ ಹಿಲ್ಸ್ಗೆ 3 ಸಲ ಮಹಾತ್ಮ ಗಾಂಧೀಜಿ ಬಂದಿದ್ರು. ಮಹಾತ್ಮ ಗಾಂಧೀಜಿಗೂ ಚಿಕ್ಕಬಳ್ಳಾಪುರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ನಾನು ಚಿಕ್ಕಬಳ್ಳಾಪುರ ಫೈನಲ್ ಮಾಡುವಾಗ ಅಭಿಷೇಕ್ ದತ್ ಅವ್ರಿಗೆ ಹೇಳಿದೆ, ಮಹಾತ್ಮ ಗಾಂಧಿಗೂ ನಮ್ಮ ಜಿಲ್ಲೆಗೂ ಹೇಗೆ ಅವಿನಾಭಾವ ಸಂಬಂಧ ಇದೆ ಅಂತ. ಆವಾಗ ಇಲ್ಲಿ ಕಾರ್ಯಕ್ರಮ, ದಯವಿಟ್ಟು 23ನೇ ತಾರೀಕು ನಾವೆಲ್ಲರೂ ಒಮ್ಮತವಾಗಿ ಬಿಜೆಪಿ ವಿರುದ್ಧ ಫೈಟ್ ಮಾಡಬೇಕು. ಹೈಕಮಾಂಡ್ ಅವ್ರು ಎಲ್ಲರೂ ಬರ್ತಾರೆ, ನನಗೆ ಭರವಸೆ ಇದೆ. ಹೈಕಮಾಂಡ್ ಎಲ್ಲ ನಾಯಕರು ಅವತ್ತು ಬರ್ತಾರೆ. ಸುರ್ಜೇವಾಲ್ ಅವರು ಬರ್ಬೋದು, ವೇಣುಗೋಪಾಲ್ ಅವರು ಬರ್ಬೋದು, ಖರ್ಗೆ ಸಾಹೇಬರು ಬರ್ತಾರೆ, ಇಲ್ಲಿ ನಮ್ಮ CM DCM ಸಾಹೇಬರು ಬರ್ತಾರೆ, ಜಿಲ್ಲೆಯ ಎಲ್ಲ ಮುಖ್ಯಸ್ಥರು ಇರ್ತಾರೆ. ನಮ್ಮ ಜಿಲ್ಲೆಗೆ ಒಂದು ಇತಿಹಾಸ ಇದೆ. ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಎಲ್ಲ ಸೀಟು ನಾವು ಕಾಂಗ್ರೆಸ್ ಹೊಡಿತೀವಿ. ಈಗ ನೆಕ್ಸ್ಟ್ ನಗರಸಭೆ ಇದೆ, ZP ಇದೆ, TP ಇದೆ. ಯಾವ ಟೈಮಲ್ಲಿ ಬೇಕಾದ್ರೂ ಅನೌನ್ಸ್ ಆಗ್ಬೋದು. ನಾನು ಹೇಳ್ತಾ ಇದ್ದೀನಿ, ಎಲೆಕ್ಷನ್ ಕಮಿಷನ್ ಅವರು ಪ್ರೆಸ್ ಮೀಟ್ ಮಾಡಿದ್ರೆ ಆವತ್ತಿಂದ 45 ದಿನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಇದು ರೂಲ್. ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈಗ ಅದು ಹೆಂಗ್ ನಡೆಯುತ್ತೆ ಅಂದ್ರೆ, ಈಗ ನಾಳೆ ಎಲೆಕ್ಷನ್ ಕಮಿಷನ್ ಪ್ರೆಸ್ ಮೀಟ್ ಮಾಡಿದ್ರು ಅಂದ್ರೆ ಆವತ್ತು 45 ದಿನಕ್ಕೆ ಬಂದ್ಬಿಡುತ್ತೆ ಎಲೆಕ್ಷನ್. ನಮಗೇನು ಮೊದಲೇ 45 ದಿನ ಇರುತ್ತೆ ಟೈಮು. ದಯವಿಟ್ಟು ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಗಳಿದ್ದೀರಾ, TP ಆಸ್ಪಿರೆಂಟ್ಸ್ ಇದ್ದೀರಾ, ನಗರಸಭೆ ಇದ್ದೀರಾ, ಪಂಚಾಯತಿ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ, ನಾನು ಡಿಕ್ಟೇಟರ್ ತರ ಆಡಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಇದುವರೆಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಒಂದು MLA ಅನ್ನೋ ಅಹಂ ನಾನು ತೋರಿಸಿಲ್ಲ. ನಿಮ್ಮ ಹತ್ರ ಎಲ್ಲ ಮುಖಂಡರು ವೇದಿಕೆಯಲ್ಲಿ ಇದ್ದೀರಾ, ನೀವೆಲ್ಲರೂ ಇದ್ದೀರಾ. ನೀವೆಲ್ಲರೂ ಎಲ್ಲ ಕುತ್ಕೊಂಡು ನನ್ನ ಮುಖಂಡರೆಲ್ಲ ಏನು ಹೇಳ್ತಾರೋ, ನನ್ನ ಮುಖಂಡರ ಮೆಜಾರಿಟಿ ಒಪಿನಿಯನ್ ಮೇಲೆ ಹೋಗೋಣ. ನನ್ನ ಏಕಪಕ್ಷೀಯ ತೀರ್ಮಾನ ಯಾವುದೂ ಇರಲ್ಲ. ನಾವೆಲ್ಲ ಬರೋ ಚುನಾವಣೆಯಲ್ಲಿ 31 ವಾರ್ಡ್ ಇದೆ, 31 ವಾರ್ಡು ಗೆಲ್ಲಬೇಕು. 6 ZP ಹೊಡಿಬೇಕು, ಈ ಕಡೆ 4, ಆ ಕಡೆ 2 TP ಹೊಡಿಬೇಕು. 14 ಈ ಕಡೆ ಇದೆ, ಆ ಕಡೆ 7 ಇದೆ. ನನ್ನ ಮೇಲೆ ನಂಬಿಕೆ ಇಡಿ.
నేను ఫుల్ టైం రాజకీయం చేస్తే ಬೇರೆ ತರ ఉంటుంది ನಾನು ನಮ್ಮಂಡಂತೆ ಒಂದ್ಸಲ ನನ್ನ ಮೇಲೆ ನಂಬಿಕೆ ಇಡಿ ಎಸ್ ನಾನು ಇದುವರೆಗೂ ನಾನು ಗೆದ್ದಾಗಿಂದ ನಾನು ಯಾವ ಎಲೆಕ್ಷನ್ನು ಆಕ್ಟಿವ್ ಆಗಿ ಮಾಡಿಲ್ಲ ಅಂದ್ರೆ ಇದು ನಾನು ಆವತ್ತು ಹೇಳಿದ್ದೀನಿ ಪಾರ್ಟಿ ಸಿಂಬಲ್ ಬರೋ ಎಲೆಕ್ಷನ್ ನಾನು ಇಳಿತೀನಿ ನಾನು ಪಕ್ಷನಿಷ್ಠೆ ಪಾರ್ಟಿ ತಾಕತ್ತೇನು ಅಂತ ಸ್ಟೇಟಿಗೆ ತೋರಿಸ್ತೀನಿ ನೀವೆಲ್ಲ ನಿಮ್ಮ ಸಹಕಾರ ಕೊಡಿ ಈಗ ಇನ್ನೊಂದು 2 ತಿಂಗಳಲ್ಲಿ ಎಲ್ಲ ಎಲೆಕ್ಷನ್ಸು ಮುಗಿದೋಗುತ್ತೆ ನಾವೆಲ್ಲ ಗೆಲ್ಲಬೇಕು ಅಂದ್ರೆ ಇದು ರೈಟ್ ಟೈಮ್ಗೆ ನಮಗೊಂದು ಕಾರ್ಯಕ್ರಮ ಬಂದಿದೆ ನೀವೆಲ್ಲರೂ ಬರಬೇಕು ಪಂಚಾಯತ್ ಆಸ್ಪಿರೆಂಟ್ಸ್ ಯಾರಿದ್ದೀರಾ ಬಂದು ಕಾಣಿಸ್ಕೊಳ್ಳಿ ನಾನು ಅಲ್ಲಿ ನಿಂತ್ಕೊಂತೀನಿ ಬಂದು ಕಾಣಿಸ್ಕೊಳ್ಳಿ ನೀವು ನಾಳೆ ಆಸ್ಪಿರೆಂಟ್ಸ್ ಯಾರು ಇದ್ದೀರಾ ದಯವಿಟ್ಟು ನಮ್ಮ ಕಾರ್ಯಕರ್ತರ ಕರ್ಕೊಂಡ್ಬನ್ನಿ ಆ ಕಾರ್ಯಕ್ರಮ ಯಶಸ್ವಿ ಮಾಡೋಣ ನಾವು ಒಮ್ಮತವಾಗಿ ಹೋಗ್ಬೇಕು ಪಾರ್ಟಿ ತಾಕತ್ತೇನು ಅಂತ ತೋರಿಸ್ಬೇಕು ನಮ್ಮ ಜಿಲ್ಲೆಯ ಕಾಂಗ್ರೆಸ್ಗೆ ದೊಡ್ಡ ಇತಿಹಾಸ ಇದೆ 1885 ಡಿಸೆಂಬರ್ ಅಲ್ಲಿ ಗೋಕುಲ್ದಾಸ್ ತೇಜ್ಪಾಲ್ ಕಾಲೇಜಲ್ಲಿ 72 ದಿನದ ಪ್ರಾರಂಭವಾದ ನಮ್ಮ ಪಕ್ಷ ಇದು ಇವತ್ತು ಇಷ್ಟರ ಮಟ್ಟಕ್ಕೆ ಬಂದಿದೆ ನಮ್ಮ ಪಕ್ಷದ ತಾಕತ್ತೇನು ಅಂದ್ರೆ ಒಬ್ಬ ಅನಾಥ ಹುಡುಗನಿಗೂ ಬಿ ಫಾರ್ಮ್ ಕೊಡುತ್ತೆ ಅಂತವನ್ನು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗುತ್ತೆ ಇದು ಕಾಂಗ್ರೆಸ್ ತಾಕತ್ತು ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಕೆಲವ್ರು ಯಾರ್ದೋ ಹೇಳಿಕೆ ನೋಡಿದೆ ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದ್ದಾಗ ಅವ್ರು ಯಾರೋ ಬಂದ್ರಂತೆ ಅಲ್ರಿ ಕಾಂಗ್ರೆಸ್ ಪಕ್ಷಕ್ಕೆ ನೀನ್ ಬೇಕಾ ನಾನ್ ಬೇಕಾ ಪಕ್ಷ ನಮಗ್ ಬೇಕಾಗಿರೋದು ಅವ್ರು ಯಾರೋ ಹೇಳ್ತಾ ಇದ್ರು ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದ್ದಾಗ ಅವ್ರೇನೋ ಬಂದ್ರು ಅಂತ ಅವ್ರು ಯಾರೋ ಒಂದು ಹೇಳಿಕೆ ಕೊಟ್ರು ಅಣ್ಣ ಪಕ್ಷಕ್ಕೆ ಕಷ್ಟ ಅನ್ನೋದಿಲ್ಲ ನಮಗ್ ಬೇಕಾಗಿರೋದು ಪಕ್ಷ ನಮಗ್ ಪಕ್ಷ ಬೇಕಾಗಿರೋದು ನನ್ನಿಂದನೋ ನಿನ್ನಿಂದನೋ ಪಕ್ಷ ಅಲ್ಲ ಇದೆಲ್ಲ ದಯವಿಟ್ಟು ನಾವು ಮರಿಬೇಕು ಪಕ್ಷ ಇದ್ರೆ ನಾವೆಲ್ಲರೂ ಆ ಪಕ್ಷನ ಇಷ್ಟೇ ತೋರಿಸ್ಬೇಕು ನನ್ನ ಮೇಲೆ ನಂಬಿಕೆ ಇಡಿ 6 ಕಾರು ZP ಸ್ವೀಪ್ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಡಿ మీకు సీనియర్ ఎన్టీఆర్ ఇష్టము నాకు జూనియర్ ఎన్టీఆర్ ఇష్టము మీరు నన్ను నమ్మల్లంతే మీరు ఇడు సీనియర్ ఎన్టీఆర్ కథలు చెప్పుకొని ఉంటే రాజకీయమయ్యలే నీకు రాజ్ కుమార్ ఇష్టము నాకు శివరాజ్ కుమార్ ఇష్టము నువ్వు నన్ను నమ్మల్లంతే ನನ್ನ ಸ್ಟೈಲ್ ಆಫ್ ಪಾಲಿಟಿಕ್ಸ್ ನಂಬೇಕು ನೀವು ನನ್ನ ಸ್ಟೈಲ್ ಆಫ್ ಪಾಲಿಟಿಕ್ಸ್ನ ನೀವು ನಂಬಬೇಕು ಎಸ್ ಆಪದ್ದು ನಾನು ಹೇಳೋದು ನೀವು ಓಕೆ ನೀವು ಯೋಚನೆ ಮಾಡೋ ರೀತಿ ಈಗ ನಾನು ಎಲೆಕ್ಷನ್ನಲ್ಲಿ ಅಣ್ಣ 86,000 ಓಟು ಬರೀ ದೇವರ ಆಶೀರ್ವಾದದಿಂದ ಬರಲಿಲ್ಲ ಅಣ್ಣ ನಾವು ಕಷ್ಟಪಟ್ವಿ ನೀವು ಕಷ್ಟಪಟ್ರಿ ಬೂತ್ಗಳಲ್ಲಿ ಪಾಪ ನಮ್ಗೆ ಓಟ್ ಕೇಳಿದ್ರು ನಾವು ಗೆದ್ದಿದ್ದೀವಿ ಈಗ ಪಾರ್ಟಿ ಸಿಂಬಲ್ ಎಲೆಕ್ಷನ್ಸ್ ಬರ್ತಿದೆ ನನ್ನ ಮೇಲೆ ನಂಬಿಕೆ ಇಡಿ ನಾನು 6 ಕಾರು ZP ನಿಮ್ಮೆಲ್ಲರ ಸಹಕಾರದಿಂದ ಸ್ವೀಪ್ ಮಾಡಲಿಲ್ವಾ ಕೇಳಿ ನಾನು ಮತ್ತೆ ಮಾತಾಡಲ್ಲ ನಗರಸಭೆ ಡಿಪಾಸಿಟ್ಗಳು ಬರ್ದಂಗೆ ಮಾಡ್ತೀನಿ ಆಪೋಸಿಟ್ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇಡಿ ಒಂದ್ಸಲ ನೀವು ನಿಮ್ಮೆಲ್ಲರ ಸಹಕಾರ ಇದ್ರೆ ಆಗುತ್ತೆ ನಾವೆಲ್ಲರೂ ಯುನೈಟ್ ಆಗಿದ್ರೆ ಏನಾದರೂ ಅಚೀವ್ ಮಾಡ್ಬೋದು ಪಂಚಾಯತಿ ಎಲೆಕ್ಷನ್ 30 ಆಂಜನಪ್ಪಣ್ಣ ಎಲ್ಲ ಹೇಳ್ತಿದ್ರಿ ಎಲ್ಲ ಪಂಚಾಯತಿ ಇದು ಕಾಂಗ್ರೆಸ್ ಭದ್ರಕೋಟೆ ಅಣ್ಣ ಇಲ್ಲಿ ಪ್ರದೀಪ್ ಈಶ್ವರ್ ಅಲ್ಲ ಪಾರ್ಟಿ ಕಾರ್ತಿಕಣ್ಣ ಹೇಳ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅಲ್ಲ ನೀವು ಸರ್ಪ್ರೈಸ್ ಆಗಿ ಯಾರ ಕೈಯಲ್ಲಿ ಬಿ ಫಾರ್ಮ್ ಹಾಕಿದ್ರು 50,000 ಓಟ್ ಬರುತ್ತೆ ನಮಗೆ ಇದು ಕಾಂಗ್ರೆಸ್ ಚಿಕ್ಕಬಳ್ಳಾಪುರದಲ್ಲಿ ಇದು ಕಾಂಗ್ರೆಸ್ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಮ್ಮ ಜೊತೆ ಎಲ್ಲರೂ ಹಿರಿಯರಿದ್ದೀರಾ ನಾವೆಲ್ಲರೂ ಯುನೈಟ್ ಆಗಿರ್ಬೇಕು ನಾವು ಲೋಕಲ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಹೊಡೆದು 20-25 ಮನೆ ಆಗೋಗಿದೆ ನಾವೆಲ್ಲರೂ ಯುನೈಟ್ ಆಗಿದ್ದೀವಿ ನಾನು ನಿಮ್ಮ ಹುಡುಗ ನೀವು ಈ ಕಾರ್ಯಕ್ರಮನ ನಾವೆಲ್ಲ ಯಶಸ್ವಿ ಮಾಡಬೇಕು ಇವತ್ತು ನಿಮಗೆ ಗೊತ್ತಿರಬೇಕು ಮಂಚನಹಳ್ಳಿಯಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ನರೇಗಾಲಿ ನಾವು ಚರಂಡಿ ಹಾಕ್ಸಿದೀವಿ ನರೇಗಾಲಿ ಟ್ಯಾಂಕ್ಗಳು ಕಟ್ಟಿದೀವಿ ನರೇಗಾಲ್ ಕೆಲಸ ಮಾಡಿದೀವಿ ಇವತ್ತು ಅವ್ರು ದುಡ್ಡು ಕೊಡಲ್ಲ ಅಂತಿದಾರಣ್ಣ ಸೆಂಟ್ರಲ್ ಗೌರ್ಮೆಂಟ್ ಅವರು ನೆಕ್ಸ್ಟ್ ಸ್ಕೂಲ್ ಕಾಂಪೌಂಡ್ ಎಲ್ಲಿಂದ ಮಾಡಿಸೋದು ನಾವು ಸ್ಕೂಲ್ಗಳು ರಿಪೇರಿ ಮಾಡಿಸಿದೀವಿ ನರೇಗಾಲಿ ಮೋರಿಗಳು ಹಾಕ್ಸಿದೀವಿ ಎಷ್ಟೋ ಕೆಲಸಗಳು ಮಾಡಿದೀವಿ ಈಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡಲ್ಲ ಅಂತಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಅಪ್ಪಂದ ದುಡ್ಡು ಒಬ್ರು ಬಿಜೆಪಿ ಅವರು ಇದನ್ನ ಎಂಪಿಗಳು ಕೇಳ್ತಾ ಇಲ್ಲ 4 ಎಂಪಿಗಳಿದ್ದಾರೆ ಬಿಜೆಪಿ ಅವರು 25-26 ಸೀಟ್ ಗೆದ್ದಿದ್ದಾರೆ ಅಂತ 4 ಎಂಪಿಗಳನ್ನ ಪ್ರಶ್ನೆ ಮಾಡ್ಬೇಕಲ್ಲ ಅಯೋಗ್ಯರನ್ನ ಪ್ರಶ್ನೆ ಮಾಡ್ಬೇಕಲ್ಲ ಅಸಮರ್ಥರನ್ನ ಪ್ರಶ್ನೆ ಮಾಡ್ಬೇಕಲ್ಲ ನಾನು ನಿಮ್ಗೆ ಏನ್ ರಿಕ್ವೆಸ್ಟ್ ಮಾಡೋದು ಅಂದ್ರೆ ಇಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್ನ ಪ್ರಶ್ನೆ ಮಾಡೋಣ ಮೋದಿ ಅವ್ರನ್ನ ಪ್ರಶ್ನೆ ಮಾಡೋಣ ಅಮಿತ್ ಶಾ ಅವ್ರನ್ನ ಪ್ರಶ್ನೆ ಮಾಡೋಣ ನಡ್ಡಾ ಅವ್ರನ್ನ ನಿತಿನ್ ನಬೀನ್ ಅವ್ರನ್ನ ಪ್ರಶ್ನೆ ಮಾಡೋಣ ಇಲ್ಲಿ ಅಶೋಕ್ ಅಣ್ಣನ ಪ್ರಶ್ನೆ ಮಾಡೋಣ ಬಾಯಿ ಬಡ್ಕೊಳ್ಳೋ ಚಲವಾದಿ ನಾರಾಯಣ ಸ್ವಾಮಣ್ಣನ ಪ್ರಶ್ನೆ ಮಾಡೋಣ ಬರೀ ಚೇರ್ ಒದ್ದಾಡ್ತಾರೋ ವಿಜೇಂದ್ರನ ಪ್ರಶ್ನೆ ಮಾಡೋಣ ಅವ್ರ ತಂದೆಯವರಾದಂಥ ಯಡಿಯೂರಪ್ಪ ಅವ್ರನ್ನ ಪ್ರಶ್ನೆ ಮಾಡೋಣ ಚಿಕ್ಕಬಳ್ಳಾಪುರದಿಂದ ಪ್ರಶ್ನೆ ಮಾಡೋಣ ನಾವೆಲ್ಲರೂ ಬಂದು ನಮ್ಮ ತಾಕತ್ತೇನು ಅಂತ ನಮ್ಮ ಪಾರ್ಟಿಗೆ ತೋರಿಸ್ಬೇಕು ಎಲ್ಲ ಚುನಾವಣೆಯಲ್ಲಿ ಕಾಮನ್ ಕಾರ್ಯಕರ್ತನಿಗೆ ಗೌರವ ಸಿಗುತ್ತೆ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ನನ್ನಲ್ಲಿ ಲಾಬಿ ಇದ್ಯಾವುದೂ ಇಲ್ಲ ಯಾವುದೂ ಇಲ್ಲ ಎಸ್ ಈಗೆಲ್ಲರೂ ನಾವು ಯುನೈಟ್ ಆಗಿದ್ದೀವಿ ನಮಗೆ ಹಿರಿಯರೆಲ್ಲ ನಮ್ಮ ಜೊತೆ ಇದ್ದಾರೆ ಮಾಜಿ ಶಾಸಕರಿದ್ದಾರೆ ಎಲ್ಲ ಕೌನ್ಸಿಲರ್ ಸೀನಿಯರ್ಸ್ ಇದ್ದಾರೆ ಜೊತೆಯಲ್ಲಿ ಹೋಗೋಣ ಸರ್ ನಾವು ಯುನೈಟ್ ಆಗಿದ್ದರೆ ವಿ ವಿಲ್ ಅಚೀವ್ ಎನಿಥಿಂಗ್
ವಿ ವಿಲ್ ಅಚೀವ್ ಎನಿಥಿಂಗ್. ನೀವು ಅವತ್ತು ಕಾರ್ಯಕ್ರಮಕ್ಕೆ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ನೀವು ಬೆಳಿಬೇಕು, ನಿಮ್ಮ ಆಶೀರ್ವಾದ ಇದ್ರೆ ನಾನು ಬೆಳಿತೀನಿ. ವಿಧಾನಸೌಧದವರೆಗೂ ಕರ್ಕೊಂಡೋಗಿರೋ ನಿಮಗೆ ಅದ್ರ ಪಕ್ಕದಲ್ಲಿ 100 ಅಡಿ ದೂರದಲ್ಲಿರೋ ಇನ್ನೊಂದು ಭವನಕ್ಕೆ ಕಳಿಸೋದು ಅಷ್ಟೇನು ದೊಡ್ಡ ಕಷ್ಟ ಅಲ್ಲ. ನನಗೆ ನಂಬಿಕೆ ಇದೆ, ನಿಮ್ಮ ಆಶೀರ್ವಾದ ನನಗಿರುತ್ತೆ. ವಿಧಾನಸೌಧ ಪಕ್ಕ ರಾಜಭವನ ಇದೆ. ಮಮ್ಮಲ್ ನೆವಡ್ರ ಬುಜ್ಜಿ ಆಪೆ ವಾಡು, ಅಷ್ಟೇ ನನ್ನ ಡೈಲಾಗ್. ನನಗೆ ಅಲ್ಲು ಅರ್ಜುನ್ ಒಂದು ಡೈಲಾಗ್ ಇಷ್ಟ. ಆಫ್ಟರ್ ಆಲ್ ಸಿಗರೇಟ್ ಪ್ಯಾಕ್ ಮುಟ್ಟಕ್ರ ನಾನು ಪೋತವನ ಅದೇ ಚೆಪ್ತೆ 6 ಅಡಿ ಕಟ್ಔಟ್, ನಾನಿಷ್ಟು ಹೇಳ್ಬೇಕು ಅಂತ. ತಿರ್ಗ ಬಿಜೆಪಿ వాళ్ళు ತಿರ್ತಾರೆ, ಬರೀ డైలాగుల షొప్పే. నేను చెప్తే నువ్వు డైలాగ్ షొప్పన గెలరా చూద్దాము అని. షొప్పేకి రావాలి కదనా అనే వాడు. మీరు సినిమాలు చూస్తారు, అందరూ చూస్తారు, షొప్పేకి రావాలి కదా. ఇప్పుడు వాళ్ళకి షొప్పేకి రాకుండా డైలాగులు చెప్తాడు అంటే. ಯಾರೋ ನನ್ನ ಸ್ನೇಹಿತರು ಒಬ್ರು ಕೇಳ್ತಿದ್ರೆ, ಏ ಪ್ರದೀಪ್ ನೀನು ಜಾಸ್ತಿ ಮಾತಾಡ್ತೀನಿ, ನೀವು ತక్కుವ ಮಾತಾಡಿ ಏಮನ್ನ ಕಡ್ದು ಕಟ್ಟೆ ಹಾಕಿದ್ರೆ ಹೇಳು, ನಾನು ಮಾತಾಡೋದು ನಿಲ್ಲಿಸ್ತೀನಿ. ಅಣ್ಣ ಕಡಿಮೆ ಮಾತಾಡಿ ಏನಾದರೂ ಸಾಧಿಸ್ಬೇಕಲ್ಲ. ಕಡಿಮೆ ಮಾತಾಡಿರೋನು ಏನೂ ಕಡ್ದು ಕಟ್ಟೆ ಹಾಕಿಲ್ಲ ಅಣ್ಣ. ನನ್ನ ಪಕ್ಷನಿಷ್ಠೆ ಅಣ್ಣ. ನಾನು 8 ಕೇಸ್ ಹಾಕ್ಸ್ಕೊಂಡಿದ್ದೀನಿ ಬಿಜೆಪಿ ಅವ್ರ ಹತ್ರ. ಡಿಫಾಮೇಷನ್ 8, ಯತ್ನಾಳ್ 2 ಹಾಕಿದ್ದಾನೆ, ಪ್ರತಾಪ್ ಸಿಂಗ್ 2 ಹಾಕಿದ್ದಾನೆ, ಬಿಜೆಪಿ IT ಸೆಲ್ ಅವರು 3 ಹಾಕಿದ್ದಾರೆ. కర్ణాటకದಲ್ಲಿ ಅವ್ರನ್ನ బైదు 8 కేసు. ఆవిడ ఈడేపించారు 22, ఈవిడ 8 వేసిండారు. నేను వీళ్ళు ఇంకా తక్కువ వేయించారని నేను బేజారు పడతాను. నేను తిట్టిన దానికి 80 పడాల్సిందే నా మీద. ಏನಾಗುತ್ತಣ್ಣ, ಪಕ್ಷನಿಷ್ಠೆ. ನಾನು ಕಂಫರ್ಟ್ ಝೋನ್ ರಾಜಕಾರಣ ಮಾಡ್ತಿಲ್ಲ ಅಣ್ಣ. ನನ್ನ ಪಕ್ಷ ಡಿಫೆಂಡ್ ಮಾಡ್ತಿರೋದು ನನ್ನ CMಗೆ, ನನ್ನ DCMಗೆ, ನನ್ನ ಪಾರ್ಟಿ ಲೀಡರ್ಸ್ಗೆ. ನಮ್ಮ ಸುಬ್ಬಾರೆಡ್ಡಿ ಸಾಹೇಬ್ರ ಮೇಲೆ ಲಾಸ್ಟ್ 1 ತಿಂಗಳಿಂದ ರೈಡ್ ಆದಾಗ ನಾನೊಬ್ಬನೇ ಅವ್ರ ಪರವಾಗಿ ಡಿಫೆಂಡ್ ಮಾಡಿದ್ದು. ಮೀಡಿಯಾದಲ್ಲಿ. ಯಾಕೆ? ನನ್ನ ಪಕ್ಷ. ನಾಳೆ ನನ್ನ ಮುಖಂಡರಿಗೆ ಯಾರ ಕಷ್ಟ ಬಂದ್ರು ನಾನು ನಿಮ್ಮ ಪರವಾಗಿ ನಿಲ್ತೀನಿ. ಅಣ್ಣ నాకు లోపలొకటి అవతలొకటి తెలియదన్న. నేను రాజకీయం ఇంకా నేర్చుకోండిలే. నాకేలంటే డైలాగ్ చెప్పಕ್ಕೆ వస్తుంದಂತೆ, ಆಕ್ಟಿಂಗ್ ಬರಲ್ಲ ನನಗಿನ್ನೂ. ನಾವು ಚಿಕ್ಕಬಳ್ಳಾಪುರದಿಂದ ನಮ್ಮ ಸುರ್ಜೇವಾಲ ಅವರು, ಅಭಿಷೇಕ್ ದತ್ ಅವರು, ನಮ್ಮ ರಾಹುಲ್ ಗಾಂಧಿ ಅವರು, ನಮ್ಮೆಲ್ಲರ ಕನಸಿಷ್ಟೇ 2029ಕ್ಕೆ ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಪ್ರಧಾನಿಗಳಾಗಬೇಕು. ನೋಡೋಣ. ನಾನು ನಾವೆಲ್ಲರೂ ಜೊತೆಯಲ್ಲಿ ಮಾಡೋಣ, ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡೋಣ. ಅವತ್ತು ಯಾವನು ಟಿವಿ ಆನ್ ಮಾಡಬಾರ್ದು, ಇವ್ರು ಏನೇನು ಬೈತಾರೋ ಅಂತ. ಆ ಲೆವೆಲ್ಗೆ ಬೈತೀವಿ ಅವತ್ತು. ನೀವು ದಯವಿಟ್ಟು ಸಹಕಾರ ಕೊಡಬೇಕು. ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ, ಜೈ DK ಶಿವಕುಮಾರ್.